ಸುಖ ಮಹಾ ಜ್ಞಾನೈಕತಾನ ಪ್ರಭಾ ಸರ್ವ ಪ್ರಾಭವ ಭೋಗ ಪರಸ ಪ್ರಾಪ್ತ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಆವೃತ್ತಿ ಧ್ವಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ. ನೋಡಿ, ಒಂದೇ ಒಂದಂ ಸದಾನಂದಂ ಹೇಗಿದೆ, ಅತ್ಯುದ್ರಿತ ವಿಸುಪ್ಸಕ ಮಹಾ ದಾನೈಕ ದಾನ ಪ್ರಭಾ ವಿಶ್ವ ಪ್ರಾಭವ ಶಕ್ತಿ ಭೋಗ ಬಲ ಸಾರ. ಒಂದೇ ಪದ ಅದಿಷ್ಟು ಕೂಡ. ಎಷ್ಟು ಪದ ಎಷ್ಟು ಅಕ್ಷರ ಇರುತ್ತೆ ಗೊತ್ತಾ ಅವರಿಗೆ? ಎಷ್ಟಿದೆ? 38 ಅಕ್ಷರ ಇದೆ. ಒಂದೇ ಇಷ್ಟೇ 38 ಅಕ್ಷರ. 19 ಎರಡಲೆ 38 ಅಕ್ಷರ ಇದೆ. ಒಂದೇ ಪದ ಅದಿಷ್ಟು ಕೂಡ. ಇಷ್ಟಾದ್ರೂ ಸಿಂಪಲ್. ಮತ್ತೆ ಇಷ್ಟಾದ್ರೂ ಕೂಡ ಎಲ್ಲೂ ಗೊಂದಲ ಇಲ್ಲ. ಕ್ಲಾರಿಟಿ. ಅತಿ ಉದ್ರಿಕ್ತ ವಿದೋಷ ವಿಜ್ಞಾನ ಶಿಕ್ಷಕ ಮೋಹ ಜ್ಞಾನ ಪ್ರಭಾ ಶಕ್ತಿ ಭಾಗವ ಭೋಗವರ ಸತ್ಸಾರಾತ್ಮ ದಿವ್ಯಾಕೃತಿ. ಒಂದೇ ಪದದೊಳಗೆ ಅಷ್ಟು ಪ್ಯಾಕ್ ಪಡ್ತಾರೆ. ಸೃಷ್ಟಿ ತಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದ. ಎರಡು ದೊಡ್ಡ ಪದ. ಮತ್ತೆ ಹರಿಮಯಂ ನಿತ್ಯಂ ಸದಾ ಉಪಾಸ್ಮಹೆ. ಅಂದ್ರೆ ಇದು ಸರಳ ಅದು ಸರಳ. ಬಟ್ ಇದನ್ನ ಓದೋರು ಎಲ್ಲರೂ ಓದ್ಬೇಕು, ಎಲ್ಲರಿಗೂ ತಿಳಿಬೇಕು. ಅಷ್ಟು ಸಿಂಪಲ್ ಆಗಿ ಬರೋದು. ಅದನ್ನ ಆ ವಿದ್ವಾಂಸರಿಗೆ ಸಿಂಪಲ್ ಇರ್ಬೇಕು. ಮತ್ತೆ ಇಲ್ಲಿ ಒಂದು ಪದ ಹೇಳಿಲ್ಲ, ಹೆಚ್ಚಿಲ್ಲ ಕಮ್ಮಿ ಇಲ್ಲ, ಏನೂ ಇಲ್ಲ. ತೂಕ ಮಾಡಿದ್ರೆ ಹಾಗೋ ಹಾಗೆ. ಸರ್ಮೂಲ ಗ್ರಂಥಗಳಲ್ಲಿ ಅದು ವಿಶೇಷ. ಆ ರೀತಿನೇ ಅಧ್ಯಯನ ಮಾಡೋದು. ಸ್ಟೈಲ್ ಆಫ್ ಆಚಾರ್ಯ ರೈಟಿಂಗ್. ಆಚಾರ್ಯ ಹೇಗೆ ಬರೀತಾರೆ ಅದೇ ಒಂದು ದೊಡ್ಡ ಆದರ್ಶ, ಜಗತ್ತಿಗೆ ದೊಡ್ಡ ಆದರ್ಶ. ನಮ್ಮಲ್ಲಿ ಹೆಚ್ಚು ಬರೆದ್ರೆ ದೊಡ್ಡವರು ಅಂತ ಗಾನ ಇದೆ. ತಪ್ಪು. ಕಡಿಮೆ ಹೇಳಬೇಕು, ಸರಿ ಹೇಳಬೇಕು, ಕ್ಲಿಯರ್ ಆಗಿ ಹೇಳಬೇಕು. ಅದು ಸಾಧ್ಯ. ಒಂದು ಹಿಂದೆ ಎಸೆ ಇದೆ, ಒಂದು ಫ್ರಾನ್ಸಿಸ್ ಬೇಕನ್ ಎಸೆ ಇದೆ, ಬಹಳ ಚೆನ್ನಾಗಿದೆ. ಒಂದೇ ಪುಟ ಇರೋದು, ಒಂದೇ ಪುಟದಲ್ಲಿ ಹೇಳ್ತಾರೆ. ಯಾರು ಬಹಳ ಸರಳವಾಗಿ ಹೇಳ್ತಾರೋ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ. ಯಾರು ನೇರ ಹೇಳ್ತಾರೋ ಅವ್ರು ಸತ್ಯ ಹೇಳ್ತಾರೆ ಅಂತ ಅರ್ಥ. ಗೊತ್ತಾಯ್ತಾ? ಇಲ್ಲ ದೊಡ್ಡ ಬಟ್ ಹೇಳ್ಬೇಕಾದ್ರೆ ಕವಿಗಳು ಸೃಷ್ಟಿ ಮಾಡೋರು ಅಂತ ಅರ್ಥ. ಸುಳ್ಳುಗಳು ಸರಬಾರಿ ಬರ್ಬೇಕು. ಇದು ಹಾಗಿಲ್ಲೇ ಇಲ್ಲ. ಇದು ಹೇಳ್ತಾರೆ ಸರಳ ಇರಬೇಕು, ಸಿಂಪಲ್ ಇರಬೇಕು, ಕಾಂಪ್ಯಾಕ್ಟ್ ಇರಬೇಕು. ಎಲ್ಲೂ ಆಂಬಿಗ್ಯೂಟಿ ಇರಬಾರದು. ಎಷ್ಟು ಹೇಳ್ಬೇಕಾದ್ರೆ ಹೇಳೋನು ಏನಾಗಿರ್ತಾನೆ? ಥರೋ ಆಗಿರ್ತಾನೆ. ಅದು ಸ್ವಲ್ಪ ಬಿಸಿರು ಒಂದು ಬಿಸಿರು ಅಲ್ಲೇ ಹೋಗಿ ಗ್ಯಾರಂಟಿ ಹೋಯ್ತು ಅಂತ ಅರ್ಥ. ಅದಕ್ಕೆ ಸ್ಟ್ರೇಟ್ ರೋಡ್. ಮೊದ್ಲೆಲ್ಲ ಹೇಗಿತ್ತು ಗೊತ್ತಾ? ತಿರುಪತಿ ರೋಡ್ ಹೇಗಿತ್ತು ಗೊತ್ತಾ? ಈ ಎಷ್ಟೋ ಕಡೆ ಟರ್ನ್ ಆಗ್ತದೆ. ಎಲ್ಲ ಏನ್ ಮಾಡ್ಬಿಟ್ರು? ಸ್ಟ್ರೇಟ್ ಮಾಡಿದ್ರು. ಗೊತ್ತಾಯ್ತಾ? ಸ್ಟ್ರೇಟ್ ರೋಡ್. ಅವಾಗ ಏನಾಗತ್ತೆ? ಹೋಗೋದು ದುಡ್ಡು ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ಆಯಿಲ್ ಉಳಿಯುತ್ತೆ, ಎಲ್ಲ ಉಳಿಯುತ್ತದೆ. ವೇಸ್ಟ್ ಆಗಬಾರ್ದು. ಅದು ಕಾನ್ಸೆಪ್ಟ್. ಅದು ಎಲ್ಲ ಸ್ಟ್ರೇಟ್ ರೋಡ್. ಇಲ್ಲಿ ಬಂದ್ಬಿಟ್ಟು ಬೈಪಾಸ್ ತಗೋಬೇಕಾದ್ರೆ ಸ್ಟ್ರೇಟ್ ಹೋಗ್ತಿರ್ಬೇಕು. ನೀವು ಅಹಮದಾಬಾದ್ನಿಂದ ಇದಕ್ಕೆ ಹೋಗಿದ್ವಲ್ಲ ನಾವು, ದ್ವಾರಕಕ್ಕೆ. ಅವಾಗ ಸ್ಟ್ರೇಟ್ ಲೈನ್ ಹಾಕಿದಾಗಿದೆ. ಸ್ಟ್ರೇಟ್ ಲೈನ್. ಸುಮ್ಮನೆ ನೋಡ್ತಿದ್ರಿ. ಆ ಕಡೆ ಇದು ಕೂಡ ಇಲ್ಲ, ಮರ ಗಿಡಗಳಿಲ್ಲ, ಬೆಟ್ಟಗಳು ಇಲ್ಲ. ಆ ಡ್ರೈವರ್ಸ್ ಹೇಳ್ತಿರ್ತಾರೆ ಬೋರ್ ಆಗುತ್ತೆ ಇದು ಮಾಡ್ಬೇಕಾದ್ರೆ. ಉದ್ದಕ್ಕೆ ಓಡ್ತಿರ್ಬೇಕು, ಡೈಲಿ ಬಂದ್ಬಿಡುತ್ತೆ. ಹಾಗೆ ಅಷ್ಟು ಸ್ಟ್ರೇಟ್ ಅದು ಲೈನ್. ಸ್ಟ್ರೇಟ್ ಲೈನ್ ಹೇಳಿದ್ರು ಅಷ್ಟು ಕೊಡ್ಲಿಕ್ಕಾಗಲ್ಲ. ಆ ತರ ಇದೆ. ಪ್ಲೇನ್ ಲ್ಯಾಂಡ್ ಅದು. ಅಪ್ಸೈಡ್ ಕೂಡ ಇಲ್ಲ, ಏರು ಇಳಿವೆ ಯಾವ್ಯಾವುದೂ ಇಲ್ಲ. ಆ ರೀತಿ ಬರಿಬೇಕಾದ್ರೆ ಆಯ್ತಿರ್ಬೇಕು. ಅದು ಕಷ್ಟ ವಿಷಯ ಹಾಗೆ ಹೇಳಿದ್ರೆ ಮಾತ್ರ ತಿಳಿಲಕ್ಕೆ ಸಾಧ್ಯ. ಸುಖ ಮಹಾ ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದಾ ಉಪಾಸ್ಮಹೆ. ನಿತ್ಯಂ ಸದಾ ಎರಡು ಒಂದೇ. ಯಾಕೆ ಹೇಳಿದ್ರು ಮತ್ತೆ? ನಿತ್ಯಂ ಹರಿಂ ಸದಾ ಉಪಾಸ್ಮೆ. ಹರಿ ನಿತ್ಯ, ನಿತ್ಯೋ ನಿತ್ಯ ಆರಾಧ್ಯ. ಆತ ನಿತ್ಯ ಆದ್ರಿಂದ ಸದಾ ಆರಾಧನೆ ಮಾಡ್ತೇವೆ. ಅನಿತ್ಯವನ್ನು ಸದಾ ಮಾಡ್ಬೇಕಾಗಿಲ್ಲ. ನಿತ್ಯ ಸುಖ ನಾವು ನಿತ್ಯ ಆರಾಧನೆ ಮಾಡ್ತೇವೆ. ನಿತ್ಯಂ ಸದಾ ಉಪಾಸ್ಮಹೇ. ಮತ್ತೆ ಪ್ಲೂರಲ್ಲು. ನಮ್ಮ ಭಕ್ತವರ್ಗ ಸೇರಿಸ್ಕೊಂಡ್ಬಿಟ್ಟು ಉಪಾಸನೆ ಮಾಡುತ್ತೇವೆ, ಮಾಡಿಸ್ತೇವೆ ಅಂತಾನು ಅರ್ಥ. ಹರಿ ನಿತ್ಯ, ಆತನ್ನ ಸದಾ ಉಪಾಸನೆ ಮಾಡಬೇಕು. ಕೆಲವು ಇರ್ತಾರೆ ಟೆಂಪರರಿ ಬಂದಿರ್ತಾರಲ್ಲ, ನಾಳೆ ಹೋಗ್ತಾರೆ ಬಿಡಿ, ಇನ್ಚಾರ್ಜ್ ಅಷ್ಟೇ ಬಿಟ್ಬಿಡಿ ಅಂತ. ನಿತ್ಯ ಇದ್ಬಿಟ್ಟು ಪರ್ಮನೆಂಟ್ ಪ್ರಿನ್ಸಿಪಾಲ್ ಬಂದ ಖುಷಿ ಆಗ್ಬಿಡ್ತಾರ. ಬೇಡ, ಹುಷಾರಿರ್ಬೇಕು, ಯಾವಾಗ ಇರ್ತಾರ ಅವರು. ಗೊತ್ತಾಯ್ತಾ? ತತಃ ನಿನ್ನದಾಗಿತ್ತು. ಮುಂದೆ ಹೇಳ್ತಾರೆ. ಈಗ ತುಂಬಾ ವಾಕ್ಯಗಳು ಕೊಡ್ತಾರೆ ಒಂದಾದ್ಮೇಲೆ ಒಂದು. ಜ್ಞಾನಂ ದೇಹಂ ಸವಿಜ್ಞಾನಂ, ಎಲ್ಲ ಗೀತಾವಾಕ್ಯಗಳು, ಬಹಳಷ್ಟು ಗೀತಾವಾಕ್ಯಗಳು, ಎಲ್ಲರೂ ಒಪ್ಪತಕ್ಕಂಥದ್ದು, ಗೊತ್ತಿರತಕ್ಕಂಥದ್ದು. ಜ್ಞಾನಂ ದೇಹಂ ಸವಿಜ್ಞ. ಸುಮ್ಮನೆ ಓದಿದ್ರೆ ಗೊತ್ತಾಗುತ್ತೆ, ಓದ್ಬಿಟ್ರೆ ಆಯ್ತು ಅಷ್ಟೇ. ಗೀತಾ ನೆನಪಿದ್ರೆ ಗೊತ್ತಾಗತ್ತೆ. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ
ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅದು ಓದ್ತಿರ್ಬೇಕಾದ್ರೆ ಯಾವ ಅಧ್ಯಾಯ ಯಾವ ಶ್ಲೋಕ ನೆನಪಾಗ್ತಿರ್ಬೇಕು. ಅಶ್ರದ್ಧದಾನ ಪುರುಷಾ ಧರ್ಮಸ್ಯಾಶ್ಚ ಪರಂತಪ. ಆಮೇಲೆ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿರಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಮೋಘಾಶಾಮೋಘ ಕರ್ಮ. ಇದೆಲ್ಲ ಯಾಕೆ ಓದ್ಬೇಕು ಅಂದ್ರೆ ಕೊಟೇಶನ್ಸ್ ಹ್ಯಾಕ್ ಕೊಡ್ಬೇಕು ಗೊತ್ತಾಯ್ತಿಲ್ಲ. ಕೊಡ್ಬೇಕಾದ್ರೆ ರಿಲೆವೆಂಟ್ ಕೊಟ್ಟು ಹ್ಯಾಕ್ ಕೊಡ್ಬೇಕು. ಕೊಟೇಶನ್ ಎಲ್ಲ ಇರಲೆವೆಂಟ್ ಕೊಟ್ಟು ನೀನು ಉಪಯೋಗ ಅದರಲ್ಲಿ ಹ್ಯಾಕ್ ಕೋಟ್ ಮಾಡ್ಬೇಕು, ಇಲ್ಲಿ ನೋಟ್ಸ್ ಕೊಡ್ಬೇಕು, ಹ್ಯಾಕ್ ಕೊಡ್ಬೇಕು, ಅದೆಲ್ಲ ಎಜುಕೇಟ್ ಮಾಡ್ತಾರೆ. ಗೀತಾ ಬೇಕಾದ್ರೆ ಕ್ರಮವಾಗಿ ಕೊಡ್ತಾ ಇಲ್ಲ, ಹಿಂದೆ ಮುಂದೆ ಮಾಡ್ಕೊಡ್ತಾ ಇದ್ದೆ. ಯಾಕಂದ್ರೆ ಹೊಂದಬೇಕಾದ್ರೆ ಯಾವ ರೀತಿ ಹೊಂದುತ್ತೋ ಆ ರೀತಿ ಹೊಂದ್ಕೊಂಡು ಹೋಗುತ್ತೆ. ಬಡಿಸೋ ಕ್ರಮವಾಗಿ ಬಡಿಸ್ತಾರೆ. ಊಟ ಮಾಡೋಕೆ ಅವನ ಇಷ್ಟ, ಊಟ ಮಾಡೋರು ಆಗ್ಬೇಕಾದ್ರೆ ತಗೋ. ಈಗ ಉಪ್ಪಿಗೆ ಕೈ ಹಾಕೋರು ಇರ್ತಾರೆ, ತುಪ್ಪ ಕೈ ಹಾಕೋರು ಇರ್ತಾರೆ. ಬಡಿಸ್ಬೇಕಾದ್ರೆ ಹಾಗೆಲ್ಲ ಹಾಕಬಾರ್ದು, ಸಿಸ್ಟಮ್ಯಾಟಿಕ್ ಆಗಿ ಬಡಿಸ. ಇಲ್ಲಿ ಚಾಯ್ಸ್ ಇರುತ್ತೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮೋಹೂತ ಮಹೇಶ್ವರಂ ಮೋಘಾಶ ಮೋಹ ಕರ್ಮಾಣೋ ಮೋಹ ಜ್ಞಾನ ವಿಶೇಷಸಃ. ಆಮೇಲೆ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾತಿಮವ್ಯಯಂ ಯೋ ಮಾಮಜ ಮನಾದಿಂಚ ವೇತ್ಯಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವ ಪಾಪೈ ಪ್ರಬುಚ್ಯತೆ. ಇದು ಓದಿದ್ರೆ ಎಲ್ಲ ಆಚಾರ್ಯ ಕೃಷ್ಣ ಹಾಗೆ ಹೇಳ್ತಾರೆ, ಆಚಾರ್ಯ ಹೇಳ್ತಾರೆ. ಆಮೇಲೆ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿ ಮಿತೋ ಗತಾಃ ಮಮಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಯೇ ಮಾಂ ಜ್ಞಾತ್ವಾ ಗುಣೈಃ ಪೂರ್ಣಂ ನ ಚಲಂತಿ ತತ್ಕ್ವಚಿತ್ ತೈರೇವಾಪ್ಯೋ ನ ಚೈವಾನ್ಯೈರಹಂ ಸರ್ವೇಶ್ವರೇಶ್ವರ. ಎಷ್ಟೇ ಅಧ್ಯಾಯ ಗೀತಾ ಇದು? ಗೀತಾ ಎಷ್ಟೇ ಅಧ್ಯಾಯ ಇದು? ಈ ಶ್ಲೋಕ ಯೋಮ ಹೇಮಾಂ ಜ್ಞಾತ್ವಾ ಗುಣೈಃ ಪೂರ್ಣಂ ನ ಚಲಂತೆ ತತಃ ಕ್ವಚಿತ್. ಆಮೇಲೆ ತೈರೇ ವಾಪ್ಯೋ ನ ಚೈವಾನ್ಯೈಃ ಅಹಂ ಸರ್ವೇಶ್ವರೇಶ್ವರ. ಇದು ಗೀತಾರೇ ಅಲ್ಲ, ನೆನ್ಪಿಟ್ಕೊಳ್ಳಿ, ಗೀತಾ ಶ್ಲೋಕ ಅಲ್ಲ ಇರುತ್ತೆ. ಅದಕ್ಕೆ ಕೇಳಿದ್ರು, ಗೊತ್ತಾಗತ್ತೆ, ನೋಡಿದ್ರೆ ಗೊತ್ತಾಗತ್ತೆ. ಬೇರೆ ಅದೇ ರೀತಿ ಇದೆ, ಬೇರೆ ಆಗಿರ್ತದೆ. ಏತು ಸದ್ಗುಣ ಸಂಪೂರ್ತೋ ಜ್ಞಾನ ಸ್ನೇಹ ಸ್ಥಿರಾತ್ಮಕಾಃ ತೇಷಾಂ ಹಸ್ತಗತೋ ಮೋಕ್ಷೋ ಮಾಮೇವ ಸ್ಮರತಾಂ ಸದಾ. ಪಾರಾಯಣ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಓದೋದು, ಇಲ್ಲ ಜ್ಞಾಪಿಸ್ಕೊತಾ ಹೋಗ್ಬೇಕು. ಇಲ್ಲಿ ಬಂದಿದೆ, ಅರ್ಥ ಹೀಗಿದೆ, ಜಾಯಿನ್ ಆಗ್ತದೆ, ತಿಳ್ಕೊತ ಹೋದ್ ಅದೇನಾಗುತ್ತಾಗ ನೋಡಿ ಇನ್ವಾಲ್ವ್ಮೆಂಟ್ ಇರೋ ಪಾರಾಯಣ ಆಗುತ್ತೆ. ಹೊಸ ವಿಷಯ ಗಟ್ಟಿ ಆಗ್ತಾ ಹೋಗುತ್ತೆ. ತೇಷಾಂ ಹಸ್ತಗತೋ ಮೋಕ್ಷೋ ಮಾಮೇವ ಸ್ಮರತಾಂ ಸದಾ ಏ ಮನ್ಯಂತೆ ಗುಣಪೂರ್ತಿಂ ಸಮಸ್ತೇಷಾಂ ಪರಾಯಣಂ. ಯಾರ ಗುಣಗಳನ್ನ ಪೂರ್ತಿ ಇಲ್ಲ ಅಂತ ತಿಳ್ಕೊತಾರಲ್ಲ ಅವರು ಅನಂತ ಮನಸ್ಸಿಗೆ ಹೋಗ್ತಾರೆ. ಮತ್ತೆ ಅನಂತ ಗುಣ ಅಂತ ಗೊತ್ತಿಲ್ಲ, ಎಂಟತ್ತು ಗುಣ ಹೇಳಿದ್ರೆ ಉಪಯೋಗ ಇಲ್ಲ. ಅದೇ ರೀತಿನೇ ಒಂದು ಗುಣ ಪೂರ್ಣ ಇಲ್ಲ ಅಂತ ತಿಳ್ಕೊಂಡ್ರೆ ಹೋಯ್ತು. ಮತ್ತೆ ಪ್ರತಿಯೊಂದು ಅಬ್ಸಲ್ಯೂಟ್, ಪ್ರತಿಯೊಂದು ಪೂರ್ಣ. ಆ ರೀತಿ ತಿಳ್ಕೊಂಡ್ರೆ ಮಾತ್ರ ಸರಿಯಾದ ಬ್ರಹ್ಮಜ್ಞಾನ. ಆಕಾಶಕ್ಕೆ ಎಡ್ಡೆ ಇದೆ ಅಂತ ತಿಳ್ಕೊಂಡ್ರೆ ಏನಾಯ್ತು ಅಲ್ಲಿಗೆ? ಆಕಾಶ ಜ್ಞಾನ ಅಲ್ಲ ಅಂತ ಅರ್ಥ. ಗೊತ್ತಾಯ್ತು? ಆಕಾಶ ಜ್ಞಾನ ಅಲ್ಲ ಅದು. ನಚತೇಭ್ಯೋ ಪ್ರಿಯೋ ಮಹ್ಯಂ ಯಶ್ಚ ಗುಣಪೂರ್ತಿವಿತ್. ಇವು ಯಾವ ಗೀತಾವಾಕ್ಯಗಳಲ್ಲ. ಸಮಾಪ್ನೋತಿ ನೇತಂ ನಚ ತಸ್ಮಾತ್ ಪ್ರಿಯೋ ಮಮ. ಅದೆಲ್ಲ ವ್ಯಾಖ್ಯಾನಕಾರ ಕೆಲಸ ಮಾಡಿಕೊಡ್ತಾರೆ. ಪ್ರಮಾಣಾನ್ಯಖಿಲಾನ್ಯೇವ ತರ್ಕಾಶ್ಚೈ ತತ್ಪರಾ ಸದಾ ಏತತ್ ವಿರುದ್ಧಂ ಯನ್ಮಾನಂ ತರ್ಕಶ್ಚ ಅಭಾಸ ಇವತ್ತು ಇತ್ಯಾದು ಓಟಿಗೆ ಇತ್ಯಾದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ಇಷ್ಟು ಕೂಡ ಇದೆ. ಇದು ವಿರುದ್ಧವಾದದ್ದೆಲ್ಲ ಏನದು? ಅಪ್ರಮಾಣ. ತರ್ಕಗಳು ಹೇಳಿದ್ರೆ ಆಭಾಸ, ಆಗಮ ಹೇಳಿದ್ರೆ ಆಗಮಾಭಾಸ, ಪ್ರತ್ಯಕ್ಷ ಇಲ್ಲ. ಅದರಿಂದ ಸರಿಯಾದ ಪ್ರಮಾಣ ಕೊಟ್ಟಿದ್ದೇವೆ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಡೀಟೇಲ್ಸ್ ನಾಳೆ ಯಾವ್ದ್ರ ಬಗ್ಗೆ ಮುಂದೆ. ಇದು ನಡೀತಿರೋ ತತ್ವಮಸಿ ವಾಕ್ಯ ಅರ್ಥ ಆದ್ರಿಂದ ಅದ್ರ ಬಗ್ಗೆ ಅರ್ಥ ಮಾಡ್ಕೊತಾ ಹೋಗ್ಬೇಕು. ಇವೆಲ್ಲ ಏನ್ ಹೇಳ್ತಾ ಇವೆ ಅಂದ್ರೆ ಯಾವುದು ಕೂಡ ಅಭೇದದ ಅರ್ಥ ಹೇಳ್ತಾ ಇಲ್ಲ. ಕೊಟೇಶನ್ ಮೇನ್ ತಾತ್ಪರ್ಯ ಅಂದ್ರೆ ಅಭೇದ ಅರ್ಥ ಹೇಳ್ತಾ ಇಲ್ಲ, ಸಾಮ್ಯದ ಅರ್ಥನೂ ಹೇಳ್ತಾ ಇಲ್ಲ, ಅದೇ ಸರ್ವೋತ್ತಮ ಅಂತಾನೆ ಹೇಳ್ತಾ ಇದೆ. ಆದ್ರಿಂದ ತತ್ವಮಸಿ ಶಬ್ದದ ಅರ್ಥ ಪರಮಾತ್ಮ ನೀನಲ್ಲ, ಪರಮಾತ್ಮ ಬೇರೆಯವನು ಅಂತ ಹೇಳೋದೇ ಹೊರತು ಐಕ್ಯ ಹೇಳೋದಲ್ಲ ಅಂತ ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ